ನನ್ನ ಗಂಡಿಗೆ ಎದುರಿಸಿ ಇಟ್ಟವ್ರೆ ಮುತ್ತಣ್ಣ. ಚಂಪು ಏನಿಗೂ ಎದುರ್ಕೊಳ್ಳಲ್ಲ, ಕೇರೆ ಮಾಡಲ್ಲ ಅಲ್ವ ಬಂಗಾರಿ? ಹತ್ರ ಬಂದ್ರೆ ಸಾಕು ಮುದ್ದಾಡ್ತಾರೆ ಅಂತ ಆಟ ಆಡೋದು ಬಂಗಾರಿ. ಸೆಕೆಂಡ್ ಬುಲಿ ಸುಮ್ಮನೆ ಇಲ್ಲ ಎಂತದ್ದು ಜಾಲಿ ರೈಡ್, ಸುಮ್ಮನೆ ಒಂದು ಒನ್ ಡೇ ಜಾಲಿ ರೈಡ್ ಹೋಗ್ತಾ ಇದಾರೆ. ನಾವು ಬರ್ತೀವಿ ಅಂತ ಹಠ ಮಾಡ್ತಿದೀವಿ ಗೈಸ್. ನಾನ್ ಮುತ್ತಣ ಇಲ್ದೆ ಬರೋದೇ ಇಲ್ಲ, ನಿಶಾ ಮತ್ತೆ ಮುತ್ತಣ ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಅಂತ ಇದೀನಿ. ಅವ್ರು ನೋಡಿದ್ರೆ ಬರೋದ ಅಂತವ್ರೆ. ಹೋಗಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸುಮ್ಮನೆ ಮನೇಲಿ ಇದ್ದಿದ್ದು. ನಾಳೆದಕ್ಕೂ ಒಂದ್ ತಿಂಗಳಾಗಲ್ಲ, ಒಂದ್ ತಿಂಗ್ಳಿಗೆ 3 ದಿನ ಕಡಿಮೆ ಇರುತ್ತೆ. ಸೊ ಅಷ್ಟ್ರಲ್ಲಿ ಆದ್ರೆ ಸುಮ್ಮನೆ ಹಿಂಗೆ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇದು ಪ್ರಾಪರ್ ನಿಮ್ಮನ್ನೆಲ್ಲ ಸುಮ್ಮನೆ ಒಂದಿನ ಚೇಂಜಸ್ ಇರ್ಲಿ, ಬರೀ ಮನೇಲೇ ಇದು ಬೋರ್ ಆಗ್ಬಿಟ್ಟಿತ್ತು. ಸೊ ಎಲ್ಲಾದ್ರೂ ಹೋಗಿದ್ ಬರೋಣ 1-2 ದಿನ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಎಲ್ಲ ಕೇಳ್ತಾ ಇದಾರೆ ಎಲ್ಲಿಗೆ ಹೋಗ್ತಾ ಇದಾರೆ, ಎಲ್ಲಿ ನಾವೇನು ಡಿಸೈಡ್ ಮಾಡಿಲ್ಲ ಗೈಸ್. 2-3 ಆಪ್ಷನ್ ಇದೆ, ಅದು ನೋಡ್ಕೊಂಡು ನಾನು ಪ್ಯಾರಿಸ್ ಇಲ್ಲ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಹೋಗಿ ನಾನು ಪಾಸ್ಪೋರ್ಟ್ಗೆ ನಾನೇ ಟಿಕೆಟ್ ಕೊಡ್ತೀನಿ, ಹೋಗಿದ್ ಬನ್ನಿ, ಸ್ಪಾನ್ಸರ್ ಮಾಡ್ತೀನಿ ಅಂತಿದ್ದೀನಿ. ಹೋಗ್ತಾ ಇಲ್ಲ, ಏನ್ ಮಾಡ್ತೀವಿ. ಫಸ್ಟ್ ನಾವು ಇಂಡಿಯಾ ಸುತ್ತಬಿಟ್ಟು ಆಮೇಲೆ ಬೇರೆ ದೇಶಕ್ಕೆ ಹೋಗ್ತೀವಿ ಗೈಸ್. ನಿಖಿಲ್ ರವೀಂದ್ರ ಅವ್ರು ಕಾಯ್ತಾ ಇದಾರೆ, ನಡಿ ಬಾರಲೇ ಏನ್ ಬ್ಲಾಗ್ ಮಾಡ್ತೀಯಾ ಅಂತ. ಅಣ್ಣ ನಾನು ಬರ್ತೀನಣ್ಣ. ಇಲ್ಲ ಹೋಗಿ ಇವಾಗ ಸದ್ಯಕ್ಕೆ ಮಾತಾಡಲ್ಲ, ಕ್ಯಾಮ್ರಾ ನೋಡ್ಕೊಂಡು 2 ನಿಮಿಷ ಮಾತಾಡಿ ನೋಡಿದ್ರೆ ನೀವು ಕಣ್ಣಲ್ಲಿ ಕಣ್ಣಿಡೋದೇ ಇಲ್ಲ ಜನರಿಗೆ. ಸದ್ಯಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ. ನಾನು ಯಾವ್ದು ನಂದು ವೆಸ್ಟರ್ನ್ ಡ್ರೆಸ್ಗಳು ತಂದಿಲ್ಲ, ಎಲ್ಲ ಬೆಂಗಳೂರಲ್ಲಿ ಇಟ್ಬಿಟ್ಟಿದೀನಿ. ಊರಿಂದ ಡೈರೆಕ್ಟ್ ಇವ್ರ ಮನೆಗೆ ಬಂದಿದ್ದಲ್ಲ, ನಾನು ಇನ್ನೂ ನಮ್ಮ ಮನೆ ಬೆಂಗಳೂರು ಮನೆಗೆ ಹೋಗೇ ಇಲ್ಲ. ಬಟ್ಟೆಗಳೇ ತಂದಿಲ್ಲ, ಅಲ್ಲಿರೋದು ಜೀನ್ಸು ಈ ವೆಸ್ಟರ್ನ್ ವೇರ್ಸ್ ಎಲ್ಲ ಅಲ್ಲಿಟ್ಬಿಟ್ಟಿದೆ. ಸೊ ಇಲ್ಲಿ ಬರೀ ಸೀರೆಗಳು, ಚೂಡಿದಾರ್ ಅಂತೆ ಆ ಥರದವೇ ತಂದಿದೆ. ಸೊ ಯಾವುದು ಬಟ್ಟೆ ಇಲ್ಲ ನಂದು. ನನ್ಗೆ ಓಕೆ, ನಿಖಿಲ್ ಅವ್ರಿಗೆ ಒಂದು ಸ್ವಲ್ಪ ತಗೋಬೇಕು. ಅವ್ರು ಏನು ಇಟ್ಕೊಂಡಿಲ್ಲ, ಅವಳು ಒಂದ್ ಬ್ಯಾಗ್ ಆದ್ರೂ ಇಟ್ಕೊಂಡವಳು, ಇವನು ಏನು ಇಟ್ಕೊಂಡಿಲ್ಲ. ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ, ಜೊತೆಗೆ ನಾವು ಹೋಗ್ತಾ ಇದೀವಿ. ಹಂಗೆ 1-2 ಎತ್ಕೊಂಡ್ ನೋಡೋಣ ಬಾಣ. ಅವ್ರಿಗೆ ಜೊತೆಗೆ ನಾನು 1-2 ಎಲ್ಲ ಇವಾಗ ಇದು ಏನು ವಿಂಟರ್ ಕಲೆಕ್ಷನ್ ಇಟ್ಬಿಟ್ಟಿದ್ದಾರೆ. ಚಳಿ ಅಲ್ವಾ, ಡಿಸೆಂಬರ್ ನವೆಂಬರು. ಸೊ ಮದು ನೆಕ್ಸ್ಟ್ ಹೋಯ್ತಿಯಲ್ಲ, ಅದಕ್ಕೂ ಬೇಕಾದ್ರೆ ಇಟ್ಕೊಂಡು ಅದು ದೊಡ್ಡ ಕಡೆ ಶಾಪಿಂಗ್, ಇದು ಚಿಕ್ಕ ಕಡೆ ಹೋಗ್ತಿರೋದು ಚಿಕ್ಕ ಶಾಪಿಂಗ್. ನೀನು ಹೇಳಿದೆ ನೀವೊಂದು, ನಾನು ಎಷ್ಟು ತಗೊಂಡೆ? ಆಯ್ತು ಗೈಸ್, ಎಲ್ಲ ಬರೀ ಇವಂದೇ ಐತೆ ಅಣ್ಣ, ಅವಂದೇ ತುಂಬ ಐತೆ ಜಾಸ್ತಿ. ನಾನೇನು ತಗೊಂಡಿಲ್ಲ ತಾನೆ. ಇದೆ ಇವಾಗ ಆಗ್ತವ್ರಲ್ಲ, ಅದು ನಂದು ಗೈಸ್. ಇದೆ ಇದೊಂದು ಬ್ಯಾಗು ಅವರಿಬ್ರದ್ದು, ಅದು ನಂದು ಸಣ್ಣ ಬ್ಯಾಗು ಗೈಸ್. ಹೌದು ಅಣ್ಣ, ಏನು ತಗೊಂಡಿಲ್ಲ. ಅಷ್ಟೇ, ಹೊಂಟ್ರು ಗೈಸ್. ಬಾಯ್ ಬಾಯ್. ನಾವು ಮುತ್ತಣ್ಣ ಅವರು ಅಣ್ಣ ಎಲ್ಲಿಗೆ ಹೋಗೋಣ ಅಣ್ಣ? ನಾವು ಹೋಗೋಣ ಅಣ್ಣ, ತಿನ್ನಕ್ ಹೋಗೋಣ ಅಣ್ಣ ನಾವು. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಯಾರಿಗೆ? ನೀವೆಲ್ಲ ಹೋಯ್ತೀರಿ ಅಂದ್ರಲ್ಲ, ತಿನ್ನಕ್ ಹೋಯ್ತೀವಿ. ಓಕೆ ಬಾಯ್, ಹುಷಾರು. ಬಾಯ್ ಬಾಯ್. ನಡಿಯೋಣ, ಎಲ್ಲಿಗೆ ಹೋಗೋಣ? ಮುತ್ತಣ್ಣ ಪೋಲಾರ್ಗೆ ಬಂದು ಫಸ್ಟ್ ಟೈಮು ವಾಪಸ್ ಕರ್ಕೊಯ್ತಾ ಇದ್ದೀನಿ. ಆದರೆ ಮತ್ತೆ ಬರ್ತೀವಿ ಗೈಸ್. ಫಸ್ಟು 1 ಪಿಜ್ಜಾ ತಿನ್ನೋಣ, 1 ಪಿಜ್ಜಾನೇ ಇಬ್ರು ತಿನ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ಕರ್ಕೊ ಹೋಗ್ತಾ ಇದ್ದೀನಿ. ಯಾಕಣ್ಣ ಹೊಟ್ಟೆ ಸಿತಿಲ್ವಾ? ನಾನು ನಾಷ್ಟ ಮಾಡಿಲ್ಲ ಗೈಸ್, ಮುತ್ತಣ್ಣ ನಾಷ್ಟ ಮಾಡಿದ್ದಾರೆ. ಈಗ ಒಟ್ಟಿಗೆ ಪಿಜ್ಜಾ ಮತ್ತೆ ಐಸ್ ಕ್ರೀಮ್ ತಿನ್ನೋಣ. 1 ಗಂಟೆ ಆಯಿತು. ಒಂದಾಗೋಯ್ತಾ? ಇಲ್ಲೇ ಹಿಂಗೆ ಈ ಕಡೆನೆ ಹೋಗಿ. ಸ್ಟ್ರಾಂಗ್ ಕಾಫಿ ಕುಡಿಬೇಕು. ನನ್ನ DBC ಬಂತು. ಯಾವಾಗಲೂ ನಾನು ಬಂದಾಗ ತಗೊಳ್ಳೋದು ಯಾವುದು ಹೇಳೋಣ? ಇದೇ ಗೈಸ್ ತಗೊಳ್ಳೋದು. ಇವಾಗ ಮುತ್ತಣ್ಣ ಒಂದು ಸ್ಕೂಪ್ ತಗೊಂಡಿದ್ದಾರೆ. ಯಾವ ಫ್ಲೇವರ್ ಇದು? ಸ್ಟ್ರಾಬೆರಿ ಫ್ಲೇವರ್. ಸೊ ನೆಕ್ಸ್ಟ್ ನೀನು ಹೇಳಿದ್ರೆ ಎಲ್ಲಿಗೆ ಹೇಳಿದ್ರೆ ಹೊಟ್ಟೆಲ್ ಜಾಗ ಆಯ್ತಾ ಹೇಳಿ, ಕರ್ಕೊಯ್ತೀನಿ.
ಅಷ್ಟೇ ನಾನು ತಿನ್ನೋದೇ ಪಿಜ್ಜಾ, ಆಮೇಲೆ KFC, ಆಮೇಲೆ ಇದೊಂದು ಐಸ್ ಕ್ರೀಮು. ನಂದು ಏನಂದರೆ ಏನಾದ್ರು ಒಂದು ತಿನ್ನೋದು ಇಟ್ಕೊಂಡ್ರೆ ಅದೇ ರೂಟೀನ್ ಆಗ್ತಾ ಇರುತ್ತೆ, ಅದು ಬಿಟ್ಟು ಚೇಂಜ್ ಆಗಲ್ಲ. ಈಗ ತಿನ್ನುವ. ಸಿಹಿ ತೆಗ್ದಿದ್ದಾರೆ ಇವಾಗ. ಇನ್ನು ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಮೊಣಮೆಣಸಿಕಾಯಿ, ಆಮೇಲೆ ಸಣ್ಮೆಣಸು, ಅದೇನೇನೋ 5 ಥರದ್ದು ಇದಾಕ್ಬಿಟ್ಟು ಇಲ್ಲಿ ತೆಗ್ದಿದ್ದಾರೆ. ಫಸ್ಟ್ ಟೈಮ್ ನಾನು ಸುಜಾತ ದೊಡ್ಡಮ್ಮ ಒಂದ್ಸಲ ತೆಗ್ದಿದ್ರು, ಈ ಥರ ಫಸ್ಟ್ ಟೈಮ್ ಮಾಡ್ತಾರೆ. ಕೆಟ್ಟಂತು ಗಟ್ಟಿಯಾಗಿದೆ ನನಗೆ. ಆ ಸಿಪ್ಪೆ ಹಾಕಿದ್ಮೇಲೆ ಬರಲೇಬೇಕು ಸೌಂಡು. ನಾನಿವಾಗ ಫ್ರೆಶ್ ಅಪ್ ಆದೆ, ಟೆಂಪಲ್ಗೆ ಹೋಗ್ಬೇಕು, ಇಸ್ಕಾನ್ ಟೆಂಪಲ್ಗೆ. ನನ್ನ ಫ್ರೆಂಡ್ಸ್ ರಚಿತಾ ಮತ್ತೆ ಸೌಜು ಒಂದು ವೀಕಿಂದನೂ ಇಸ್ಕಾನ್ಗೆ ಹೋಗೋಣ ಅಂತ ಹೇಳ್ತಾನೆ ಇದ್ರು. ಟೈಮೇ ಆಗಿರಲಿಲ್ಲ, ಇವತ್ತು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ಸುಮಾರು ಜನಕ್ಕೆ ಮೈಸೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಅಂತಾನೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ನನಗೆ ಗೊತ್ತಾಗಿ ನಾನು ಒಂದ್ಸಲ ಹೋಗಿದ್ದೀನಿ. ಸೊ ಇದು ಸೆಕೆಂಡ್ ಟೈಮ್. ಹೇಗಿದೆ ಏನು ಅಂತ ನಿಮಗೂ ತೋರಿಸ್ತೀನಿ, ನೋಡ್ತಾ ಇರಿ. ಅವ್ರು ಬಂದ ತಕ್ಷಣ ಸ್ವಲ್ಪ ತಲೆ ಆರಿಸ್ಕೊಂಡು ಹೋಗೋದು ಅಷ್ಟೇ. ಟೈಮ್ ಅಂದರೆ ಟೈಮ್ ನಮ್ಮ ಹುಡುಗಿರ್ದು. 5:30 ಬನ್ನಿ ಅಂದ್ರೆ 5:30 ಇಳಿದಿದ್ದಾರೆ. ಮುಂಚೆನೆ ಬಂದಿದ್ದೀವಿ. ಎಸ್. ಸೊ ಏನು ಅಂದ್ರೆ ಏನು, ಯಾರ್ದಿದು ಬೈಕೆ? ಇಸ್ಕಾನ್ ಟೆಂಪಲ್ ಅಕ್ಕಂದು ಬೈಕೆ. ಮಧು ಗೊತ್ತಾ? ಮಹೇಶ್ವರಿಗೆ ಇವ್ರಿಬ್ರನ್ನ ತಡೆದಿರ್ಕೊಳ್ಳೋದು. ಪತ್ತೆಗಿಲ್ಲ ಅಕ್ಕಂಗೆ. ನಾವು ಸದ್ದಿದ್ರಲ್ಲೇ ನಾವು 5 ಜನ ಎಲ್ಲಾರು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಪ್ಲಾನ್ ಅದು ನಡೀತಲೇ ಇರುತ್ತೆ ವರ್ಷ ಇಡೀ. ಬಟ್ ಇದೇನೋ ಒಂದು 90% ಆಗ್ಬಹುದು ಅನ್ನೋ ಪ್ಲೇಸ್ ಇನ್ನೂ ಫಿಕ್ಸ್ ಆಗಿಲ್ಲ ಅಷ್ಟೇ. ಎಸ್ ಎಸ್. ಸರಿ ಹೋಗುವ. ಇವಾಗ ಟೈಮು 5:45 ಆಗಿದೆ. ಇದ್ರದ್ದು ಟೈಮಿಂಗ್ಸ್ ಏನಂದ್ರೆ ಮಾರ್ನಿಂಗ್ 4:30 ಇಂದ ಮಧ್ಯಾಹ್ನ 1 ತನಕ ಇರುತ್ತೆ. ಮತ್ತೆ ಸಂಜೆ 4:30 ಇಂದ ಸಂಜೆ 8:30 ತನಕ ಇದು ಓಪನ್ ಟೈಮಿಂಗ್ಸು. ಸೊ ಇದು ಬಂದು ಕುವೆಂಪು ನಗರ. ಕುವೆಂಪು ನಗರ ಅದೇ ಇಸ್ಕಾನ್ ಟೆಂಪಲ್ ಅಂತ ಹಾಕಿದ್ರೆ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಇನ್ಸ್ಟಾ ಬ್ಲಾಗ್ ನೋಡಿ ಆಯ್ತಾ. ಅಲ್ಲೇ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಲು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರ ಮಿನಿ ಬ್ಲಾಗ್ನ. ಸೊ ಹೌದು, ಕರೆಕ್ಟ್ ಲೊಕೇಶನ್ ಬೇಕಂದ್ರೆ ಅವಳು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿದ್ದೆ. ಯಾವತ್ತು ಹಾಕ್ತೀರಾ? ನಾಡಿದ್ದು ಹಾಕ್ತೀನಿ ಪಕ್ಕ. ನಾಡಿದ್ದು ಪೋಸ್ಟ್ ಆಗಿರುತ್ತೆ ನೋಡಿ. ಇವಾಗ ಅರ್ಜೆಂಟ್ ಇದೆ, ಅದಕ್ಕೆ ಇವತ್ತೇ ಪೋಸ್ಟ್ ಮಾಡ್ತಿದ್ದಾಳೆ. ನಂದು ಪ್ಲಾನ್ ಹೊರಗಡೆ ಹೋಗೋಣ. ಇದು ಫಸ್ಟ್ ಟೈಮ್ ನೀನು? ಫಸ್ಟ್ ಟೈಮ್. ತಾವು? ಅವಳ ಆಸೆನೇ ಇದು. ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಾನ್ ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಬಂದಿದ್ದು ನಾನು ದಿಶಾ. ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಸುಮಾರು ಜನಕ್ಕೆ. ಎಸ್, ಹೀಗಿದೆ ಒಳಗಡೆ, ಸಕ್ಕದಾಗಿದೆ. ಹೋಗೋಣ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿದೆ. ಹೇಗಿದೆ? ಅಯ್ಯೋ, ನಿಮ್ಮ ಮುಖನೇ ಕಾಣಿಸ್ತಾ ಇಲ್ಲ. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಅಲಂಕಾರ ನೋಡಿ ಹೆಂಗಿದೆ, ಚೆನ್ನಾಗಿದೆ. ನೈಟ್ ಆಗ್ತಾ ಆಗ್ತಾ ಲೈಟ್ಸ್ ಆನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹುಚ್ಚಿ ಆಗೋಯ್ತು ಈ ಕಡೆ, ಆದಷ್ಟು ಬೇಗ ನಂತರ ಆಗೋಯ್ತು. ಹಾಗೆ ನಾನು ಇದೊಂದು ಚೈನ್ ತಗೊಂಡೆ. ರಚಿತಾ ಅವರು ಆ ಚೈನ್ ತಗೊಂಡಿದ್ದಾರೆ, ಚೆನ್ನಾಗಿದೆ. ಪ್ರಸಾದ ಕೊಟ್ಟಿದ್ದಾರೆ ಗೈಸ್. ಆದ್ರೆ ಡೈಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೊಡ್ತಾರೆ ಅನ್ಸುತ್ತಲ್ವಾ? ಕೊಡ್ತಾರೆ ಅನ್ಸುತ್ತೆ. ಇವತ್ತು ನಾರ್ಮಲ್ ಡೇನೇ ಬಂದಿರೋದು ನಾವು. ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ನಮಗೆ. ಚೆನ್ನಾಗಿದೆ ಪ್ರಸಾದ ಅಂದ್ಮೇಲೆ ಚೆನ್ನಾಗಿರ್ಬೇಕು. ಇವಾಗ ತಿನ್ಕೊಂಡು ನೆಕ್ಸ್ಟ್ ಪ್ಲಾನ್ ಗೈಸ್. ಯಾಕೆ ನಾವು ಎಕ್ಸಿಬಿಷನ್ ನೆಕ್ಸ್ಟ್ ವೀಕ್ ಹೋಗೋಣ. ಮಧು ಬಂದ್ಮೇಲೆ ಸರಿ, ಓಕೆ ಡನ್. ನಾನು ಚಾಲೆಂಜ್ ಬ್ಲಾಗ್ ಕೇಳ್ತಾ ಇದ್ದಾರೆ. ಸೊ ಚಾಲೆಂಜ್ ಬ್ಲಾಗ್ ಮಾಡೋಣ ನಮ್ ಗರ್ಲ್ಸ್ ಜೊತೆ. 2 ವರ್ಷನೂ ನಾನು ಮಧು ಮಾಡಿದ್ವಿ ಚಾಲೆಂಜ್ ಬ್ಲಾಗು.
ಸೊ ಈ ಸಲ ನಮ್ ಗರ್ಲ್ಸ್ ಜೊತೆ ಮಾಡೋಣ. ಮಧು ಇವಾಗ ನೋಡ್ತಿದ್ರೆ ಬೇಗ ಬಾ. ಅವಳು ನೋಡಕ್ ಚಾನ್ಸೇ ಇಲ್ಲ. ವೇಟ್ ಮಾಡ್ತಾ ಇದೀವಿ, ತುಂಬಾ ಮಿಸ್ ಮಾಡ್ಕೊತಾ ಇದೀವಿ. ಬಾ ಬೇಗ ಬಾ. ಆಯ್ತು, ಅವಳು ನೋಡಲ್ಲ ಬಿಡು, ಅವಳು ಇರೋ ಬ್ಲಾಗ್ ಮಾತ್ರ ನೋಡೋದು ಅವಳು. ನಮಸ್ಕಾರ ಕಣಕ್ಕ. ಈ ಅಕ್ಕ, ಇದು ಅಕ್ಕ.